ಸಾರಿ ಮೇಡಮ್, ಲೇಟ್ ಆಗೋಯ್ತು. ಕರ್ದೆಷ್ಟೊತ್ತಾಯ್ತು? ಬೇಗ ಬರಕ್ಕಾಗಲ್ವಾ? ಅದು ಹೊರಗಡೆ ಹೋಗಿದ್ದೆ ಮೇಡಮ್. ತಪ್ಪು ಮಾಡಿ ಸಮಜಾಯಿಷಿ ಕೊಡ್ತಾ ಇದೀಯಾ? ಮಾಡಿದ ತಪ್ಪನ್ನ ಒಪ್ಕೊಂಡು ಮಾತಾಡಕ್ಕೇನ್ ನಿನ್ಗೆ? ಕ್ಷಮಿಸಿ ಮೇಡಮ್, ತಡ ಆಗೋಯ್ತು. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಕ್ಷಮೆ ಕೇಳೋ ಅಗತ್ಯ ಇಲ್ಲ ಅಂತ ಅಮ್ಮಮ್ಮ ಹೇಳ್ಕೊಟ್ಟಿಲ್ವಾ? ನಾವು ನೀನು ಕ್ಷಮೆ ಕೇಳುವಂತ ತಪ್ಪೇನು ಮಾಡಿಲ್ಲ, ಸೊ ಕ್ಷಮೆ ಕೇಳಬೇಡ. ಸರಿ ಅಣ್ಣ, ಕೇಳಲ್ಲ. ಮಾಡಿರೋ ತಪ್ಪನ್ನ ತಪ್ಪಲ್ಲ ಅಂತ ವಾದ ಮಾಡಕ್ ಬರ್ತಾ ಇದೀಯ ನೀನು? ನಾನೆಲ್ಲ ವಾದ ಮಾಡಿದೆ ಮೇಡಮ್? ತಪ್ಪಿಲ್ಲ ಅಂದಾಗ ತಲೆ ತಗ್ಸಿ ಒಪ್ಕೊಳ್ಳೋಂತ ಹಿಡಿತನನ ನೀನು ನನ್ ಕಲ್ಸಿಲ್ಲ ಅಂತ ಹೇಳು. ನಾವು ತಲೆ ಎತ್ತಿ ಮಾತಾಡೋ ಧೈರ್ಯನೂ ನಂಗೆ ಯಾರು ಹೇಳ್ಕೊಟ್ಟಿಲ್ವಲ್ಲ ಅಣ್ಣ. ಹಾಗಾದ್ರೆ ನೀನು ಕ್ಷಮೆ ಕೇಳಲ್ಲ ಅಂತ ಆಯ್ತು. ನಾನು ತಪ್ಪು ಮಾಡಿಲ್ಲ ಅಂತ ಆದಷ್ಟು ಬೇಗ ನಿಮ್ಗೆ ಅರ್ಥ ಆಗ್ಬೋದು. ಅಲ್ಲೋರ್ಗು ನಾನು ಕಾಯ್ತೀನಿ. ಕೂತ್ ಮಾತಾಡಿ ಅಂತರನ ಕಮ್ಮಿ ಮಾಡ್ಕೋಬೇಕು ಅನ್ನೋ ಆಲೋಚನೆನೇ ಇಲ್ಲ. ನಾನಷ್ಟು ದೂರ ಆಗ್ಬಿಟ್ನಾ? ಇಲ್ಲ ಅಷ್ಟ ಅಹಂಕಾರ ಬಂದಿದ್ಯಾ? ಮೇಡಮ್, ನಾನು ಬೇಕು ಅಂತ ತಡವಾಗಿ ಬಂದಿಲ್ಲ. ಅದು ನಾನ್ ನಿನ್ಗೆ ಮಾತಾಡು ಅಂತ ಹೇಳದ್ನಾ? ಅಲ್ಲ, ನೀವೇ. ಮುಚ್ಚು ಬಾಯ್. ಬಂದ್ ಕೆಲ್ಸ ಆಯ್ತಲ್ಲ, ಹೋಗ್ತಾ ಇರು. ಹೋಗೋ. ಅಯ್ಯಯ್ಯೋ ಮೇಡಮ್, ನನ್ನ ಅಪಾರ್ಥ ಮಾಡ್ಕೊಂಡ್ರ? ಕ್ಷಮೆ ನಾನು ಕೇಳಲ್ಲ. ಸ್ವಾಭಿಮಾನನ ಅಹಂಕಾರ ಅಂತ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದು ನನ್ನ ತಪ್ಪಲ್ಲ. ಅಕ್ಕ, ನಾನು ರೆಡಿ, ಓಡೋಣ. ಇವತ್ತು ಕಾಲೇಜಲ್ಲಿ ಲೆಕ್ಚರರ್ 5 ನಿಮಿಷ ಬೇಗ ಬರ್ತೀನಿ ಅಂದಿದ್ದಾರೆ. ನಾನು ಕಾಲೇಜ್ಗೆ ಬೇಗ ಹೋಗ್ಬೇಕು. ಕಾಲೇಜ್ ಅಂದ್ರೆ ವಿಕ್ಕಿ ಮತ್ತೆ ಸಿಗ್ತಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಮಾತಾಡೋಕ್ಕೆ ಕಾರಣ ಹುಡುಕ್ತೀನಿ ಅಂದರೆ ತಪ್ಪಾಗತ್ತಾ? ಏನು ಯೋಚನೆ ಮಾಡ್ತೇನೆ ಅಂತೆ? ಹೊರಡು ಅಕ್ಕ. ದತ್ತು, ಇವತ್ತು ನೀನು ಅಣ್ಣನ ಬೈಕ್ ತಗೊಂಡು ಹೋಗು. ನನಗೆ ಮನೆ ಸ್ವಲ್ಪ ಕೆಲಸ ಇದೆ. ಹೌದಾ? ಸರಿ ಬಿಡು, ಹುಷಾರು, ಬಾಯ್. ಅಕ್ಕ, ಸುಮ್ಮನೆ ಮನೇಲಿ ಕೆಲಸ ಇದೆ ಅಂದ್ಯಾ? ನಾನು ಯಾಕೋ ನೆಪ ಹೇಳಿ? ವಿಕ್ಕಿ ಸಿಗೋಕೆ ನೆಪ ಹುಡುಕ್ತಾ ಇದ್ದಾನೆ ಅಂತ. ದತ್ತು, ವಿಕ್ಕಿನ ಅವಾಯ್ಡ್ ಮಾಡ್ತಿದ್ಯಾ ಅಕ್ಕ? ಹಾಗೇನಿಲ್ವಲ್ಲ. ನಿನ್ ಬಗ್ಗೆ ನಂಗೆ ಗೊತ್ತಿಲ್ವಾ? ಅಲ್ಲ ಅಕ್ಕ, ನಿಂಗೆ ಯಾರ ಜೊತೆನೂ ಮಾತ್ಬಿಟ್ಟು ಅಭ್ಯಾಸನೇ ಇಲ್ಲ. ಅಮ್ಮ ಅಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದಾಗ್ಲೂ ಅವಳನ್ನ ಮಾತಾಡ್ಸೋದಕ್ಕೆ ದಿನ ಒಂದೆಲ್ಲ ಒಂದು ಸರ್ಕಸ್ ಮಾಡ್ತಿದೆ. ಈಗ ವಿಕ್ಕಿ ಜೊತೆ ಮಾತ್ಬಿಟ್ಟು ಇರಕ್ ನಿನ್ ಕೈಲಿ ಆಗತ್ತಾ? ನಾನೇನು ಮಾತು ಬಿಟ್ಟಿಲ್ವಲ್ಲ, ಮಾತಾಡ್ಸಕ್ ಹೋಗಿಲ್ಲ ಅಷ್ಟೇ. ಎರಡಕ್ಕೂ ಏನು ವ್ಯತ್ಯಾಸ ಇದೆ ಅಕ್ಕ? ನೀನ್ ಹೀಗೆ ಆಡ್ತಾ ಇದ್ರೆ ವಿಕ್ಕಿನ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊಳ್ತೀಯ. ನಾನು ಯಾಕೋ ಮಿಸ್ ಮಾಡ್ಕೊಳ್ಳಿ? ಹೋಗೋ. ಇವಾಗ ಈಗ ಹೇಳ್ತೀಯ, ಆಮೇಲೆ ದಿನಪೂರ್ತಿ ಅವನನ್ನೇ ನೆನೆಸ್ಕೊಂಡು ಕೂತಿರ್ತೀಯ. ನನ್ಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ನಾವು ಯಾವುದರಿಂದ ದೂರ ಇರಬೇಕು ಅನ್ಕೊಳ್ತೀವೋ ಅದ್ರ ವ್ಯಾಲ್ಯೂ ಅದರಿಂದ ದೂರ ಇದ್ದಾಗಲೇ ನಮಗೆ ಗೊತ್ತಾಗೋದು. ಬಂದ್ಬಿಟ್ಟ ಅಡ್ವೈಸ್ ಕೊಡೋಕ್ಕೆ. ವಿಕ್ಕಿನ ಮಿಸ್ ಮಾಡ್ಕೊಳ್ತಾ ಇರೋದು ನೀನು, ನಾನಲ್ಲ. ಹೌದೌದು, ನಿನ್ ಬಾಯಲ್ಲಿ ವಿಕ್ಕಿ ಹೆಸರು ಬರ್ತಿಲ್ಲ ಅಂತ ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ. ನಾನು ಒಪ್ಕೋತೀನಿ, ಆದ್ರೆ ನಿನ್ ತರ ಮುಚ್ಚಿಡಲ್ಲ. ನಾನೇನು ಮುಚ್ಚಿಡ್ತಾ ಇಲ್ಲ. ವಿಕ್ಕಿ ನನಗೆ ನೆನಪಾಗ್ತಾ ಇಲ್ಲ, ಆಗೋದು ಇಲ್ಲ. ಹೌದಾ? ಇದೇ ಮಾತಾ? ಒಂದು ನಿಮಿಷ ತಗೋ. ವಿಕ್ಕಿ ನೆನಪಾದಾಗೆಲ್ಲ ಈ ಬುಕ್ಕಲ್ಲಿ ಒಂದು ಗೆರೆ ಹಾಕ್ತಾ ಹೋಗು. ದಿನದ ಕೊನೆಯಲ್ಲಿ ಒಂದು ಗೆರೆ ಇಲ್ಲ ಅಂದ್ರೆ ನಿನ್ ಮಾತು ನಾನು ಒಪ್ಕೊಳ್ತೀನಿ. ಇನ್ ವಿಕ್ಕಿ ಬಗ್ಗೆ ಮಾತಾಡಕ್ ಬರಲ್ಲ. ಸದ್ಯ ನಿನ್ ಬಾಯಿಗೆ ವಿಕ್ಕಿಯಿಂದ ಮುಕ್ತಿ ಸಿಕ್ತಲ್ಲ. ಇರು ಅಕ್ಕ, ಒಂದ್ ವೇಳೆ ಈ ಬುಕ್ಕಲ್ಲಿ ಮಿನಿಮಮ್ 10 ಗೆರೆ ಬಂದ್ರು ವಿಕ್ಕಿ ಬಗ್ಗೆ ಬರೀ ನಾನ್ ಮಾತಾಡಲ್ಲ. ವಿಕ್ಕಿ ಹತ್ರ ನೀನೇ ಮಾತಾಡ್ಬೇಕು. ಮೌನರಥ ಮುರಿಬೇಕು. ಏನ್ ಚಾಲೆಂಜ್ ಮಾಡ್ತಾ ಇದೀಯಾ? ಅದೇ ಅನ್ಕೋ, ನಿನ್ಗೆ ವಿಕ್ಕಿ ನೆನ್ಪಾಗೆ ಆಗ್ತಾನೆ. ನಿನ್ ಗೆರೆ ಎಳ್ದೆ ಎಳಿತ.